ಇನ್ನು ವಾರಕ್ಕೆ ಒಮ್ಮೆಯಾದರೂ ಈ ರೀತಿ ಮಾಡಿ, ದುಡ್ಡು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಅದೇನಂತ ತಿಳಿಸ್ಕೊಡ್ತೀನಿ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ. ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು, ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ, ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಮೊದಲು ಮಾಡಿದೆ, ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ. ಗೊತ್ತಲ್ಲ, ಮಿಸ್ ಮಾಡಿದೆ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತೆನೇ ಆಗೋದಿಲ್ಲ, ಆ ರೀತಿ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ, ಗೊತ್ತಿಲ್ಲ. ಭಾಳಷ್ಟು ಜನ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ, ಅದು ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ, ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ, ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಿ, ಸತ್ತೋಗ್ಬಿಡ್ತಾರೆ. ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಅಂತ ಇದೆ. ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ. ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ. ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ. ಶ್ರೀಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ. ತುಂಬ ಅದ್ಭುತವಾದಂಥ ದೇವಸ್ಥಾನ. ಮತ್ತು ಅಲ್ಲಿ ಸನ್ ಟೆಂಪಲು, ಕೊನಾರ್ಕು, ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ 2 nights 3 days ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ನೋಡಿ, ವಾರಕ್ಕೆ ಒಮ್ಮೆ ಈ ರೀತಿ ಮಾಡ್ತು ಅಂತಂದರೆ ಸಾಕು, ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಹುಡ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ, ಹೇಗೋ ಅದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅಂದರೆ ಹಂಗನ್ಬಿಟ್ಟು ನಾವು ಸುಮ್ಮನೆ ವಿತಂಡವಾದವನ್ನು ಮಾಡೋದು, ಸುಮ್ಕೂತಿ ದುಡ್ಡು ಬಂದ್ಬಿಡುತ್ತಾ? ಇಲ್ಲಿ ದುಡ್ಡು ಬರೋ ಹಾಗೆ ಪ್ರೇರೇಪಣೆ ಮಾಡುತ್ತೆ. ಯಾರನ್ನೋ ಹೋಗಿ ಭೇಟಿ ಮಾಡ್ತೀರಾ, ಏನೊಂದು ವ್ಯಾಪಾರ ಮಾಡ್ತೀರಾ, ಅಥವಾ ಏನೋ ಒಂದು ಕೆಲಸ ಮಾಡ್ತೀರಾ, ಯಾರೋ ನಿಮ್ಮನ್ನ ಹತ್ರ ಕರೆದು ನಿಮ್ಮನ್ನ ಸೇರಿಸ್ಕೊಂಡು ಕೆಲಸ ಕೊಡ್ತಾರೆ ಅಥವಾ ದುಡ್ಡು ಕೊಡ್ತಾರೆ, ಅಥವಾ ಏನೊಂದು ಐಡಿಯಾ ಕೊಡ್ತಾರೆ, ಐಡಿಯಾ ಮಾಡ್ತೀರಾ, ನಿಮ್ಗೆ ದುಡ್ಡು ಬರುತ್ತೆ. ಈ ರೀತಿ ಏನೋ ಒಂದು ಆಗುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅನ್ನೋದಾಯಿತು ಅಂತಂದರೆ ನೋಡಿ, ಪ್ರತಿ ವಾರ ಇದನ್ನು ತಪ್ಪದೇ ಮಾಡಬೇಕು, ಮಿಸ್ ಮಾಡೋದು ಇದನ್ನೇನಿಲ್ಲ. ಇದಕ್ಕೆ ಬೇಕಾಗಿರೋದು ಏನು ಗೊತ್ತಾ? 1 ರೂಪಾಯಿದು 6 ಕಾಯಿನ್ನು, 1 ಚೀಟಿ, 1 ಬಿಳಿ ಬಟ್ಟೆ ಅಷ್ಟೇ, ಗೊತ್ತಾಯ್ತಲ್ಲ. ಇದನ್ನು ನೀವೇನು ಮಾಡಬೇಕು ಅಂತ ನೋಡಿ, ಸಂಕಲ್ಪದಲ್ಲಿ ಒಂದು ಶಕ್ತಿ ಇದೆ. ನೀವು ಏನು ಸಂಕಲ್ಪ ಮಾಡೋದು ಅದು ಖಂಡಿತವಾಗ್ಲೂ ಆಗುತ್ತೆ. ಬಟ್ ಸರಿಯಾದಂಥ ರೀತಿಯಲ್ಲಿ ಸಂಕಲ್ಪ ಮಾಡಬೇಕು ಅಷ್ಟೇ, ಗೊತ್ತಾಯ್ತಲ್ಲ. ನೋಡಿ, ಪದೇ ಪದೇ ನಿಮಗೆ ಇದು ಎಕ್ಸಾಂಪಲ್ ಹೊಟ್ಟೆ ನೋವು ಬಂದಿದೆ ಅಂದ್ಕೊಳ್ಳಿ. ನಾನು ಹೊಟ್ಟೆ ನೋವು ಹೊಟ್ಟಾಗಲಿ 1000 ಸರಿ ಹೇಳ್ಕೊಳ್ಳಿ, ನೀವು ಹೊಟ್ಟೆ ನೋವು ಹೊಟ್ಟೋಗ್ಬಿಡಿ, ವಿತೌಟ್ ಮೆಡಿಸಿನ್ಸ್ ಹೊಟ್ಟೋಗ್ಬಿಡ್ತದೆ. ನೀವು ಏನನ್ನ ಪದೇ 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 ರಿಪೀಟ್ ಮಾಡಿದರೂ ಅದು ಆಗುತ್ತೆ. ಆದರೆ ನೀವು ಮಾಡುವಂತಹ ವಿಧಾನ ಗೊತ್ತಿರಬೇಕು. ಈಗ ಮಕ್ಕಳು ಮಾತು ಕೇಳ್ತಾರಲ್ಲ, ಅವಾಗ ಏನು ಮಾಡ್ತೀರಾ? ಪ್ರೀತಿ, ಬಾಪ ಬಾ ಮಗು, ಕರೆದ್ರೆ ಬರಲ್ಲ ಅಂತ, ಬಾ ಮಗು ಪ್ಲೀಸ್ ಬಾಪ, ನಿಂಗೇನೋ ಕೊಡ್ತೀನಿ, ಬಾರೋ ನನ್ನ ರಾಜನ್, ಬಾರೋ ನನ್ನ ಮುದ್ದು, ಏಯ್ ಬಾಯ್ಲಿ, ಎಲ್ಲ ರೀತಿಯೂ ಇದು ಮಾಡ್ತೀರಲ್ವಾ? ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಯಾವ ರೀತಿ ಹೇಳ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಸಂಕಲ್ಪ ಮತ್ತು ನಿಮ್ಮ ಒಂದು ಕೆಲಸ, ನಿಮ್ಮ ಒಂದು ಸಕ್ಸಸ್. ಏನಿಲ್ಲ, ವಾರಕ್ಕೆ ಒಮ್ಮೆ ಆದರೂ ಇದನ್ನು ಮಾಡಿ. ಏನು ಅಂತಂದರೆ 1 ರೂಪಾಯಿ 6 ಕಾಯಿನನ್ನು, 1 ರೂಪಾಯಿದೇ ಆಗಿರಬೇಕು, 6 ಕಾಯಿನನ್ನೇ ಬಿಳಿ ಬಟ್ಟೆ ಒಳಗಡೆ ಇಟ್ಟು, ಇದು ಕೋಟಿ ಆಗಲಿ, ಏನು ಹೇಳಿ,
ಇದು ಕೋಟಿ ರೂಪಾಯಿ ಆಗಲಿ ಅಂತ ಅಂದು ನೀವೇನು ಮಾಡಬೇಕು, ನೀವೊಂದು ಚೀಟಿಯಲ್ಲಿ ಬರೆದು ಶುಕ್ರವಾರದ ದಿನ ಪೂಜೆ ಮಾಡಬೇಕು. ಗೊತ್ತಲ್ಲ, ಶುಕ್ರವಾರದ ದಿನ ಪೂಜೆ ಮಾಡಿ ಶನಿವಾರ ಅದನ್ನು ತೆಗೆದುಕೊಂಡು ₹1, ಅದರಲ್ಲಿ ₹1 ಮಾತ್ರ ತೆಗೆದುಕೊಂಡು ಜೇಬಿನಲ್ಲಿ ಇಟ್ಕೋಬೇಕು. ಅದನ್ನು ಖರ್ಚು ಮಾಡಬಾರ್ದು. ನೀಟಾಗಿ ಜೋಬಲ್ಲಿ, ಪರ್ಸಲ್ಲಿ, ನೀವು ದುಡ್ಡಿಡೋಂಥ ಜಾಗದಲ್ಲಿ ಖರ್ಚೆ ಮಾಡೋ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಕೊಬಿಡಿ. ಇಲ್ಲರ ಅದ್ರ ಜೊತೆ ಮಿಕ್ಸ್ ₹1 ಕಾಯಿನ್. ₹1 ಅಂದರೆ ಲಕ್ಷ್ಮಿ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಮಾಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರೀದಿ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ, ಬೇರೆದ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ, 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ. ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ. ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಜೊತೆಗೆ ಇನ್ನೊಂದೇನು ಮಾಡಬೇಕು ಅದೇ 6 ದಿನ, ಇವಾಗ ₹5 ಕಾಯಿನ್ ಆಗುತ್ತೆ, ₹5 ಉಳಿಯುತ್ತೆ, ₹6 ಆಗುತ್ತೆ, ₹4 ಆಗುತ್ತೆ. ಮುಂದಿನ ವಾರ ಅದು ₹3 ಆಗುತ್ತೆ, ₹2, ₹1 ಆಗುತ್ತೆ. ಆಮೇಲೆ 6 ವಾರ ಆದ ನಂತರ ನೀವೇನು ಮಾಡಬೇಕು, ಹೊಸ ಚೀಟಿಯನ್ನು ಬರೀಬೇಕು. ಮತ್ತೆ ₹6 ಹಾಕಬೇಕು, ₹1 ಇಟ್ಕೋಬೇಕು. ಈ ₹1 ಜೋಬಲ್ಲಿ ಒಂದು ವಾರಗಳ ಕಾಲ ಜೋಬಲ್ಲಿ ಇಟ್ಕೊಂಡಿರ್ತೀರಲ್ಲ, ನೀವು ಪೇಟಿಎಮ್ಮೇ ಯೂಸ್ ಮಾಡಿ, ATM ಯೂಸ್ ಮಾಡಿ, ಏನೇ ಯೂಸ್ ಮಾಡಿ, ದುಡ್ಡೇ ಇಟ್ಕೋಬೇಡಿ. ನೀವು ಆದರೂ ದುಡ್ಡು ಬರುತ್ತೆ. ಅದನ್ನು ನೀವು ತೆಗೆದುಕೊಂಡೋಗಿ ನೀವೇನು ಮಾಡಬೇಕು ಅಂತಂದರೆ, ನೀವು ಜೋಬಲ್ಲಿರುವಂಥ ದುಡ್ಡನ್ನು ಬೀರುವಿನಲ್ಲಿ ಇಡಬೇಕು. ಏನಿಲ್ಲ, ದೇವ್ರ ಇದು ಅದು ದುಡ್ಡಿನ ಗಂಟಿದ್ದಂಗೆ, ಗೊತ್ತಾಯ್ತಲ್ಲ. ಆ ಒಂದು ಇದನ್ನು ಇಟ್ಕೊಂಡು ನೀವು ಮಾಡಬೇಕು ಅಷ್ಟೇ. ತುಂಬ ಸರಳವಾದಂಥ ವಿಚಾರ ನೋಡಿ. ಬೀರುನಲ್ಲಿ ಇಡ್ತಿರಲ್ಲ, ಬೀರುನಲ್ಲಿ ಒಂದು ಗೋಲ್ಡನ್ ಕಲರ್ ಬಾಕ್ಸಲ್ಲಿ ಅದನ್ನು ಇಡಿ. ಅದು ಎಷ್ಟಾರು ಆಗಲಿ, ಇಷ್ಟು ಇದಾಗುತ್ತೆ. ಆಮೇಲೆ 60 ಕಾಯಿನ್ ಆದಮೇಲೆ 60 ಕಾಯಿನ್ ಆದ ನಂತರ ನೀವು ನಿಮ್ಮ ಮನೆ ದೇವರಿಗೆ ತೆಗೆದುಕೊಂಡೋಗಿ ಅದನ್ನು ಹುಂಡಿ ಒಳಗಡೆ ಹಾಕಬೇಕು. ಗೊತ್ತದಲ್ಲ. ಅಥವಾ ತಿರುಪತಿಗೆ ಹೋಗಿ ನೀವು ಅದನ್ನು ಹಾಕಬೇಕು. ಗೊತ್ತಿಲ್ಲ, ಅದು ಅದ್ಭುತವಾದಂಥ ಒಂದು ಶಕ್ತಿ ಇರುತ್ತೆ. ಅದರೊಂದು ವೈಬ್ರೇಷನ್ಸ್ ಅನ್ನೋಂಥದ್ದು ಕ್ರಿಯೇಟ್ ಆಗುತ್ತೆ. ಗೊತ್ತಲ್ಲ. ವಾರಕ್ಕೆ ಒಮ್ಮೆಯಾದರೂ ಈ ರೀತಿ ನೀವು ಒಂದು ಮಾಡ್ತು ಅಂತಂದರೆ ನೀವು ಕೋಟ್ಯಾಧೀಶ್ವರ ಆಗುವಂಥದ್ದು 2 ಮಾತಿಲ್ಲ. ದುಡ್ಡು ಬರುತ್ತೆ, ಚೆನ್ನಾಗಾಗತ್ತೆ, ಒಳ್ಳೆಯದು ಹಾಗೆ ಆಗತ್ತೆ. ಇದನ್ನು ಮಾಡ್ಕೊಳ್ಳಿ. ಗೊತ್ತಲ್ಲ. ಮತ್ತು ಏನು ಇದರಲ್ಲಿ ಅಂತಂದರೆ ಸಂಕಲ್ಪವನ್ನು ಮಾಡಬೇಕು. ನೋಡಿ, ನಿಮಗೆ ಕೋಟಿ ಬರಬೇಕಾ, ನೀವೇನಿಲ್ಲ, ನೀವು ಲಕ್ಷ್ಮಿ ಹತ್ರ ಕೂತ್ಕೊಂಡು ಅಥವಾ ನಾರಾಯಣ ಸ್ವಾಮಿ ಅಥವಾ ವಿಷ್ಣು ಅಥವಾ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರತಿ ಶುಕ್ರವಾರ ತಿಮ್ಮಪ್ಪನ ದೇವಸ್ಥಾನಕ್ಕೆ ಶನಿವಾರ ಹೋದರೆ ತುಂಬ ಒಳ್ಳೆಯದು. ಗೊತ್ತಲ್ಲ. ಶನಿವಾರದ ದಿನ ನೀವು ಹೋಗ್ತು ಅಂತಂದರೆ, ಒಂದು 7 ಶನಿವಾರ ನೀವು ಹೋಯ್ತು ಅಂತಂದರೆ ಎಷ್ಟೊಂದು ನಿಮ್ಮ ಫೈನಾನ್ಷಿಯಲ್ಲು ಹೊರೆ ಕಡಿಮೆ ಆಗ್ತಾ ಬರುತ್ತೆ. ಗೊತ್ತಲ್ಲ. ಅದ್ರ ಜೊತೆ ಈ ತಂತ್ರವನ್ನು ಕೂಡ ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಗೊತ್ತಲ್ಲ. ಇನ್ನು ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಬರೆದು, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಮಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದು ಕುಂದ್ಸಿರಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ.
ಗೊತ್ತಲ್ಲ, ಇದು ವಿಶೇಷವಾದ ಒಂದು ತಂತ್ರದ ವಿಚಾರ.